ರಾಜ್ಯದಲ್ಲಿ ಗೊಬ್ಬರ ಗಲಾಟೆ ನಿಲ್ಲುವಂತ ಲಕ್ಷಣಗಳಂತೂ ಕಾಣ್ತಾ ಇಲ್ಲ. ಬಾರಿ ಬಾರಿ ಬೇಡಿದ್ರು, ಕಾಡಿ ಕಾಡಿ ಬೇಡಿದ್ರು, ಹಗಲು ರಾತ್ರಿ ಅಂಗಡಿ ಮುಂದೆ ನಿಂತು ಕಾದ್ರೂ ಕೂಡ ಈ ಅನ್ನದಾತರಿಗೆ ಮಾತ್ರ ಗೊಬ್ಬರ ಸಿಗ್ತಾ ಇಲ್ಲ. ಸರ್ಕಾರ ಮಾತ್ರ ಈ ಬಗ್ಗೆ ಹೆಚ್ಚು ಲಕ್ಷ್ಯವನ್ನ ವಹಿಸಿದಂತೆ ಯಾಕೋ ಕಾಣ್ತಾ ಇಲ್ಲ. ಈ ಬಗ್ಗೆ ವರದಿ ಇದೆ ನಿಮ್ಮ ಮುಂದೆ. ಗೊಬ್ಬರಕ್ಕಾಗಿ ಅನ್ನದಾತರ ಜಾಗರಣೆ, ರೈತರ ಪರ ಕೇಸರಿ ಪಡೆ ಪ್ರತಿಭಟನೆ. ಯೂರಿಯಾ ಗೊಬ್ಬರಕ್ಕೆ ರೈತರು ಅಂಗಲಾಚುವ ದುಸ್ಥಿತಿ ಸೃಷ್ಟಿಯಾಗಿಬಿಟ್ಟಿದೆ. ಬೆಳಗ್ಗೆ ಖರೀದಿಸುವ ಗೊಬ್ಬರಕ್ಕೆ ರಾತ್ರಿಯೇ ಬಂದು ಕಾದು ನಿಲ್ಲುವಂತಾಗಿದೆ. ಕೊಪ್ಪಳದಲ್ಲಿ ಯೂರಿಯಾ ಖರೀದಿಗೆ ಅನ್ನದಾತರು ಜಾಗರಣೆಯನ್ನೇ ಮಾಡಿದ್ದಾರೆ. ರಾತ್ರಿ 4ನೇ ಭಾಗ ಮಂದಿಗೆ ಆಗಿಲ್ಲ, 12ನೇ ಭಾಗ ಮಂದಿ ಗೊಬ್ಬರ ಇಲ್ಲ. ಕೊಪ್ಪಳದ ಮುದ್ದಾಬಳ್ಳಿ ಗ್ರಾಮದಲ್ಲಿ ಗೊಬ್ಬರಕ್ಕೆ ಅಣ್ಣ ತಮ್ಮರಿಬ್ರು ಸರ್ಕಸ್ ಮಾಡಿದ್ರು. ಎತ್ತಿನ ಬಂಡಿಗೆ ಹೆಗಲು ಕೊಟ್ಟು 500 ಕೆಜಿ ಗೊಬ್ಬರ ಎಳೆದೊಯ್ದಿದ್ದಾರೆ. ರೈತ ಪ್ರಕಾಶ್ ಮತ್ತು ಬಸವರಾಜ್ ಸಾಹಸ ಸಖತ್ ಸುದ್ದಿಯಾಗುತ್ತಿದೆ. 5 ಆಧಾರ್ ಕಾರ್ಡ್ ಮೂಲಕ 10 ಮೂಟೆ ಗೊಬ್ಬರ ತಂದಿದ್ದಾರೆ. ಕೊಪ್ಪಳದಲ್ಲಿ ಗೊಬ್ಬರ ಸಮಸ್ಯೆ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಬಿತ್ತರಿಸುತ್ತಿದ್ದಂತೆ ಅಧಿಕಾರಿಗಳು ಅಲರ್ಟ್ ಆದ್ರು. ನಮ್ಮ ವರದಿ ಬೆನ್ನಲ್ಲೇ ಜಿಲ್ಲೆಗೆ ರೈಲಿನಲ್ಲಿ 431 ಟನ್ ಯೂರಿಯಾ ಗೊಬ್ಬರ, 854 ಕಾಂಪ್ಲೆಕ್ಸ್ ಗೊಬ್ಬರದ ಮೂಟೆಗಳು ಬಂದವು. ಆರ್ಸಿಎಫ್ನಿಂದ ಕೊಪ್ಪಳಕ್ಕೆ ಆಗಮಿಸಿದ್ದು ಎಲ್ಲಾ ಸೊಸೈಟಿಗಳಿಗೆ ರವಾನಿಸಲಾಯಿತು. ಇತ್ತ ದಾವಣಗೆರೆ ಜಿಲ್ಲೆ ಜಗಳೂರಿನಲ್ಲಿ ಗೊಬ್ಬರಕ್ಕಾಗಿ ರೈತರು ರಸ್ತೆ ತಡೆ ನಡೆಸಿದರು. ರಸ್ತೆಯಲ್ಲೇ ಮಲಗಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಗೊಬ್ಬರಕ್ಕಾಗಿ ರೈತ ಮಹಿಳೆಯರು ಕಣ್ಣೀರು ಹಾಕಿದರು. ಈ ಮಧ್ಯೆ ರೈತರಿಗೆ ಗೊಬ್ಬರ ಪೂರೈಸುವಂತೆ ಬಿಜೆಪಿ ಪ್ರತಿಭಟನೆಗೆ ಇಳಿದಿತ್ತು. ತುಮಕೂರಿನಲ್ಲಿ ಕಾಲ್ನಡಿಗೆ ಜಾಥಾ ನಡೆಸಿತು. ಈ ವೇಳೆ ಸರ್ಕಾರದ ವಿರುದ್ಧ ಸಿಡಿದ ವಿಜೇಂದ್ರ ಕೇಂದ್ರದ ಮೇಲೆ ಗೂಬೆ ಕೂರಿಸುವುದನ್ನ ಬಿಡಲಿ ಅಂದ್ರು. ಇತ್ತ ಕೊಪ್ಪಳದಲ್ಲಿ ಮಾತನಾಡಿದ ಸಚಿವ ಶಿವರಾಜ್ ತಂಗಡಗಿ ಬಿಜೆಪಿಗೆ ಪ್ರತಿಭಟನೆ ನಡೆಸುವ ಯಾವ ನೈತಿಕತೆ ಇದೆ ಅಂತ ಪ್ರಶ್ನೆ ಮಾಡಿದ್ರು. ಕೇಂದ್ರ ಸರ್ಕಾರದಿಂದ ನಮ್ಮ ರಾಜ್ಯದ ಕೋರಿಕೆಗಿಂತಲೂ ಹೆಚ್ಚು ರಸಗೊಬ್ಬರ ಬಂದಿರತಕ್ಕಂಥ ಸಂದರ್ಭದಲ್ಲಿ ಸರಿಯಾದ ರೀತಿಯಲ್ಲಿ ಜಿಲ್ಲಾ ಕೇಂದ್ರಗಳಿಗೆ ಕಳಿಸ್ಕೊಡದೇನೆ ಇವತ್ತು ಕಾಳಸಂತೆಯಲ್ಲಿ ಮಾರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಯಾರು ಹೊಣೆಗಾರರು? ಮಾನ್ಯ ಕೃಷಿ ಸಚಿವರೇ ಹೊಣೆಗಾರರು. ಈಗ ಕೇಂದ್ರ ಸರ್ಕಾರಕ್ಕೆ ಕೃಷಿ ಸಚಿವರಿಗೆ ಪತ್ರ ಬರೆದು ಇವತ್ತು ಕೇಂದ್ರ ಸರ್ಕಾರ ಮೇಲೆ ಗೂಬೆ ಕೂರಿಸತಕ್ಕಂಥ ಕಪಟ ನಾಟಕವನ್ನು ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಕೃಷಿ ಸಚಿವರು ಏನ್ ಮಾಡ್ತಾ ಇದ್ದಾರೆ, ಇದು ಅಕ್ಷಮ್ಯ ಅಪರಾಧ. ಬಿಜೆಪಿಯವರಿಗೆ ಯಾವ ನೈತಿಕ ಹಕ್ಕು ಐತೆ ಪ್ರತಿಭಟನೆ ಮಾಡಕ್ಕೆ? ಇವ್ರಿಗೆಲ್ಲರಿಗೂ ಪ್ರತಿಭಟನೆ ಮಾಡೋದು ಬಿಟ್ಟು ಡೆಲ್ಲಿ ಫ್ಲೈಟ್ ಹತ್ತಿ ಡೆಲ್ಲಿಗೆ ಹೋಗಿ ಕಳಿಸಿ ಪ್ರಧಾನಿಗಳ ಮಂತ್ರಿ ಮುಂದೆ ಕುಂದಿರ್ಲಿ, ಪ್ರಧಾನಮಂತ್ರಿ ಮುಂದೆ. ಇವರಿಗೆ ನಾಚಿಗೆ ಮಾನ ಮರ್ಯಾದೆ ಐತೇನ್ರಿ? ಯಾವ ಮಕ್ಕ ಇಟ್ಕೊಂಡು ಇವ್ರು ಹೇಳ್ತಾರ? ಒಂದು ಸರ್ಕಾರದ ಸಿಸ್ಟಮ್ಗಳು ಗೊತ್ತಿಲ್ಲ, ವ್ಯವಸ್ಥೆ ಗೊತ್ತಿಲ್ಲ ಇವರಿಗೆ. ಯೂರಿಯಾ ಸಪ್ಲೈ ಮಾಡೋದು ಯಾರು? ಕರ್ನಾಟಕ ರಾಜ್ಯದಾಗ ಅದಾವ ಫ್ಯಾಕ್ಟರಿಗಳು. ಸಪ್ಲೈ ಮಾಡೋದು ಕರ್ನಾಟಕ ರಾಜ್ಯ ಸರ್ಕಾರನ. ಇನ್ನೊಂದೆಡೆ ಚಿತ್ರದುರ್ಗ ನಗರದಲ್ಲೂ ಬಿಜೆಪಿ ಯುವ ಘಟಕದಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಪ್ರವಾಸಿ ಮಂದಿರದಿಂದ ಡಿಸಿ ಕಚೇರಿಯವರೆಗೆ ಪ್ರತಿಭಟನೆ ರ್ಯಾಲಿ ನಡೆಸಿ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಲಾಯಿತು. ಎತ್ತಿನ ಗಾಡಿಯಲ್ಲಿ ಬಂದ ಬಿಜೆಪಿ ಕಾರ್ಯಕರ್ತರು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ ಗೊಬ್ಬರ ಗಲಾಟೆ ನಿಲ್ಲುವಂತ ಲಕ್ಷಣಗಳಂತೂ ಕಾಣ್ತಾ ಇಲ್ಲ. ಬಾರಿ ಬಾರಿ ಬೇಡಿದ್ರು, ಕಾಡಿ ಕಾಡಿ ಬೇಡಿದ್ರು, ಹಗಲು ರಾತ್ರಿ ಅಂಗಡಿ ಮುಂದೆ ನಿಂತು ಕಾದ್ರೂ ಕೂಡ ಈ ಅನ್ನದಾತರಿಗೆ ಮಾತ್ರ ಗೊಬ್ಬರ ಸಿಗ್ತಾ ಇಲ್ಲ. ಸರ್ಕಾರ ಮಾತ್ರ ಈ ಬಗ್ಗೆ ಹೆಚ್ಚು ಲಕ್ಷ್ಯವನ್ನ ವಹಿಸಿದಂತೆ ಯಾಕೋ ಕಾಣ್ತಾ ಇಲ್ಲ. ಈ ಬಗ್ಗೆ ವರದಿ ಇದೆ ನಿಮ್ಮ ಮುಂದೆ. ಗೊಬ್ಬರಕ್ಕಾಗಿ ಅನ್ನದಾತರ ಜಾಗರಣೆ, ರೈತರ ಪರ ಕೇಸರಿ ಪಡೆ ಪ್ರತಿಭಟನೆ.
ಯೂರಿಯಾ ಗೊಬ್ಬರಕ್ಕೆ ರೈತರು ಅಂಗಲಾಚುವ ದುಸ್ಥಿತಿ ಸೃಷ್ಟಿಯಾಗಿ ಬಿಟ್ಟಿದೆ. ಬೆಳಗ್ಗೆ ಖರೀದಿಸುವ ಗೊಬ್ಬರಕ್ಕೆ ರಾತ್ರಿಯೇ ಬಂದು ಕಾದು ನಿಲ್ಲುವಂತಾಗಿದೆ. ಕೊಪ್ಪಳದಲ್ಲಿ ಯೂರಿಯಾ ಖರೀದಿಗೆ ಅನ್ನದಾತರು ಜಾಗರಣೆಯನ್ನೇ ಮಾಡಿದ್ದಾರೆ. ರಾತ್ರಿ 4ನೇ ಭಾಗ ಮಂದಿಗೆ 12ನೇ ಭಾಗ ಮಂದಿ ಗೊಬ್ಬರ ಇಲ್ಲ. ಕೊಪ್ಪಳದ ಮುದ್ದಾಬಳ್ಳಿ ಗ್ರಾಮದಲ್ಲಿ ಗೊಬ್ಬರಕ್ಕೆ ಅಣ್ಣ ತಮ್ಮರಿಬ್ರು ಸರ್ಕಸ್ ಮಾಡಿದ್ರು. ಎತ್ತಿನ ಬಂಡಿಗೆ ಹೆಗಲು ಕೊಟ್ಟು 500 ಕೆಜಿ ಗೊಬ್ಬರ ಎಳೆದೊಯ್ದಿದ್ದಾರೆ. ರೈತ ಪ್ರಕಾಶ್ ಮತ್ತು ಬಸವರಾಜ್ ಸಾಹಸ ಸಖತ್ ಸುದ್ದಿಯಾಗುತ್ತಿದೆ. 5 ಆಧಾರ್ ಕಾರ್ಡ್ ಮೂಲಕ 10 ಮೂಟೆ ಗೊಬ್ಬರ ತಂದಿದ್ದಾರೆ. ಕೊಪ್ಪಳದಲ್ಲಿ ಗೊಬ್ಬರ ಸಮಸ್ಯೆ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಬಿತ್ತರಿಸುತ್ತಿದ್ದಂತೆ ಅಧಿಕಾರಿಗಳು ಅಲರ್ಟ್ ಆದ್ರು. ನಮ್ಮ ವರದಿ ಬೆನ್ನಲ್ಲೇ ಜಿಲ್ಲೆಗೆ ರೈಲಿನಲ್ಲಿ 431 ಟನ್ ಯೂರಿಯಾ ಗೊಬ್ಬರ, 854 ಕಾಂಪ್ಲೆಕ್ಸ್ ಗೊಬ್ಬರದ ಮೂಟೆಗಳು ಬಂದವು. ಆರ್ಸಿಎಫ್ನಿಂದ ಕೊಪ್ಪಳಕ್ಕೆ ಆಗಮಿಸಿದ್ದು ಎಲ್ಲಾ ಸೊಸೈಟಿಗಳಿಗೆ ರವಾನಿಸಲಾಯಿತು. ಇತ್ತ ದಾವಣಗೆರೆ ಜಿಲ್ಲೆ ಜಗಳೂರಿನಲ್ಲಿ ಗೊಬ್ಬರಕ್ಕಾಗಿ ರೈತರು ರಸ್ತೆ ತಡೆ ನಡೆಸಿದರು. ರಸ್ತೆಯಲ್ಲೇ ಮಲಗಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಗೊಬ್ಬರಕ್ಕಾಗಿ ರೈತ ಮಹಿಳೆಯರು ಕಣ್ಣೀರು ಹಾಕಿದರು. ಈ ಮಧ್ಯೆ ರೈತರಿಗೆ ಗೊಬ್ಬರ ಪೂರೈಸುವಂತೆ ಬಿಜೆಪಿ ಪ್ರತಿಭಟನೆಗೆ ಇಳಿದಿತ್ತು. ತುಮಕೂರಿನಲ್ಲಿ ಕಾಲ್ನಡಿಗೆ ಜಾಥಾ ನಡೆಸಿತು. ಈ ವೇಳೆ ಸರ್ಕಾರದ ವಿರುದ್ಧ ಸಿಡಿದ ವಿಜೇಂದ್ರ ಕೇಂದ್ರದ ಮೇಲೆ ಗೂಬೆ ಕೂರಿಸುವುದನ್ನ ಬಿಡಲಿ ಎಂದರು. ಇತ್ತ ಕೊಪ್ಪಳದಲ್ಲಿ ಮಾತನಾಡಿದ ಸಚಿವ ಶಿವರಾಜ್ ತಂಗಡಗಿ ಬಿಜೆಪಿಗೆ ಪ್ರತಿಭಟನೆ ನಡೆಸುವ ಯಾವ ನೈತಿಕತೆ ಇದೆ ಅಂತ ಪ್ರಶ್ನೆ ಮಾಡಿದ್ರು. ಕೇಂದ್ರ ಸರ್ಕಾರದಿಂದ ನಮ್ಮ ರಾಜ್ಯದ ಕೋರಿಕೆಗಿಂತಲೂ ಹೆಚ್ಚು ರಸಗೊಬ್ಬರ ಬಂದಿರತಕ್ಕಂಥ ಸಂದರ್ಭದಲ್ಲಿ ಸರಿಯಾದ ರೀತಿಯಲ್ಲಿ ಜಿಲ್ಲಾ ಕೇಂದ್ರಗಳಿಗೆ ಕಳಿಸ್ಕೊಡದೇನೆ ಇವತ್ತು ಕಾಳಸಂತೆಯಲ್ಲಿ ಮಾರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಯಾರು ಹೊಣೆಗಾರರು? ಮಾನ್ಯ ಕೃಷಿ ಸಚಿವರೇ ಹೊಣೆಗಾರರು. ಈಗ ಕೇಂದ್ರ ಸರ್ಕಾರಕ್ಕೆ ಕೃಷಿ ಸಚಿವರಿಗೆ ಪತ್ರ ಬರೆದು ಇವತ್ತು ಕೇಂದ್ರ ಸರ್ಕಾರ ಮೇಲೆ ಗೂಬೆ ಕೂರಿಸತಕ್ಕಂಥ ಕಪಟ ನಾಟಕವನ್ನು ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಕೃಷಿ ಸಚಿವರು ಏನ್ ಮಾಡ್ತಾ ಇದ್ದಾರೆ, ಇದು ಅಕ್ಷಮ್ಯ ಅಪರಾಧ. ಬಿಜೆಪಿಯವರಿಗೆ ಯಾವ ನೈತಿಕ ಹಕ್ಕು ಐತೆ ಪ್ರತಿಭಟನೆ ಮಾಡಕ್? ಇವ್ರಿಗೆಲ್ಲರಿಗೂ ಪ್ರತಿಭಟನೆ ಮಾಡೋದು ಬಿಟ್ಟು ಡೆಲ್ಲಿ ಫ್ಲೈಟ್ ಹತ್ತಿ ಡೆಲ್ಲಿಗೆ ಹೋಗಿ ಕಳಿಸಿ ಪ್ರಧಾನಿಗಳ ಮಂತ್ರಿ ಮುಂದೆ ಕುಂದಿರ್ಲಿ, ಪ್ರಧಾನಮಂತ್ರಿ ಮುಂದೆ. ಇವರಿಗೆ ನಾಚಿಗೆ ಮಾನ ಮರ್ಯಾದೆ ಐತೇನ್ರಿ? ಯಾವ ಮಕ್ಕ ಇಟ್ಕೊಂಡು ಇವ್ರು ಹೇಳ್ತಾರ? ಒಂದು ಸರ್ಕಾರದ ಸಿಸ್ಟಮ್ಗಳು ಗೊತ್ತಿಲ್ಲ, ವ್ಯವಸ್ಥೆ ಗೊತ್ತಿಲ್ಲ ಇವರಿಗೆ. ಇವರೇ ಸಪ್ಲೈ ಮಾಡೋದು ಯಾರು? ಕರ್ನಾಟಕ ರಾಜ್ಯದಾಗ ಅದಾವ ಫ್ಯಾಕ್ಟರಿಗಳು? ಸಪ್ಲೈ ಮಾಡೋದು ಕರ್ನಾಟಕ ರಾಜ್ಯ ಸರ್ಕಾರನ? ಇನ್ನೊಂದೆಡೆ ಚಿತ್ರದುರ್ಗ ನಗರದಲ್ಲೂ ಬಿಜೆಪಿ ಯುವ ಘಟಕದಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಪ್ರವಾಸಿ ಮಂದಿರದಿಂದ ಡಿಸಿ ಕಚೇರಿಯವರೆಗೆ ಪ್ರತಿಭಟನೆ ರ್ಯಾಲಿ ನಡೆಸಿ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಲಾಯಿತು. ಎತ್ತಿನ ಗಾಡಿಯಲ್ಲಿ ಬಂದ ಬಿಜೆಪಿ ಕಾರ್ಯಕರ್ತರು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.